ಫಸ್ಟ್ ಟೈಮ್ ಅಲ್ಲ, ಉಸ್ತುವಾರಿ ಸಚಿವರು ಇದು ಉಸ್ತುವಾರಿ ಸಚಿವರು ಅಲ್ಲ. ನಾನು ಈಗ ಏನು ಇದೆಯಲ್ಲ ಮಳೆ ಮತ್ತು ಇದಲ್ಲ, ಇದು ಹಾನಿ ವಿಚಾರದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಮಾಡಿದ್ದಾರೆ. ಅದು ನಮ್ಮ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಮೇಲೆ ಉಸ್ತುವಾರಿ ಸಚಿವರು ಬರ್ತಾರೆ. ಈ ಕರೆಂಟ್ ಬಿಲ್ಲಿನ ಸಮಸ್ಯೆಗಳು ಏನಿದೆ ಯಾಕೆ ಜಾಸ್ತಿ ಬರ್ತದೆ ಯೂನಿಟ್ ಲೆಕ್ಕ. ನೋಡಿ, ಅದು ನೀವು ಸ್ವಲ್ಪ ಓದಿದ್ರ, ನಾವು ಎಲ್ಲ ಹೇಳಿದೆಲ್ಲ ಗೊತ್ತಿದೆ ನಿಮಗೆ. ನಾವು 200 ಯೂನಿಟ್ ತನಕ 1 ವರ್ಷದ ಅವರೇ ತಗೊಂಡಿದ್ದೀವಿ. ಅದಾದಮೇಲೆ 50 ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಆಗ ಒಂದು ಯೂನಿಟ್ ಫಿಕ್ಸ್ ಆಗಿರ್ತದೆ ಪ್ರತಿಯೊಬ್ಬರಿಗೂ. ಅದಕ್ಕಿಂತ ಹೆಚ್ಚು ಅವರು ಯೂಸ್ ಮಾಡಿದರೆ 200 ಯೂನಿಟ್ ತನಕ ಎಕ್ಸಸ್ ಯೂಸ್ ಮಾಡಿದನ್ನು ದುಡ್ಡು ಕೊಡಬೇಕಾಗ್ತದೆ. 200 ಯೂನಿಟಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಕಂಪ್ಲೀಟ್ ಇದಕ್ಕೆ ಅವರು ಬಿಲ್ ಕೊಡಬೇಕಾಗ್ತದೆ. ಅದರಿಂದ ಜಾಸ್ತಿ ಆಗ್ತದೆ ಹೊರತು ನಾವು ಏನು ಹೇಳಿದೀವೋ ಅದರ ಪ್ರಕಾರ ಜಾಸ್ತಿ ಆಗೋ ಚಾನ್ಸೇ ಇಲ್ಲ. ಆ ಥರ ಎಲ್ಲಿಯಾದ್ರೂ ಜಾಸ್ತಿ ಆದರೆ ನಮ್ಮ ಇಂಜಿನಿಯರಿಗೆ ಕೊಟ್ಟು ಅವ್ರು ವೆರಿಫೈ ಮಾಡಿಬಿಟ್ಟು ತಪ್ಪಾದ ಸರಿ ಮಾಡಿ. ಹೊಸದಾಗಿ ಆಧಾರ್ ಕಾರ್ಡ್ ಎಲ್ಲ ಕೊಡೋದ್ರಿಂದ ಈ ಶಿವಮೊಗ್ಗ ವನ್ಯಲ್ಲೇ ಭಾಳ ರಶ್ ಆಗಿದೆ. ನೋಡಿ, ಆಧಾರ್ ಕಾರ್ಡ್ ಜನರಲ್ಲೂ ಗೊಂದಲ ಆಗ್ಬಿಟ್ಟಿದೆ. ನೋಡಿ, ಜನರಲ್ಲಿ ಏನು ಗೊಂದಲ ಆಗಬೇಕಾಗಿಲ್ಲ. ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಕ್ಲಿಯರ್ ಮಾಡಿದ್ದಾರೆ. ಏನಂತ ನೋಡ್ರಿ, ಯಾರೆಲ್ಲ ಬೆನಿಫಿಷರೀಸ್ ಇದ್ದಾವೆ, 1,64,00,000 ಬೆನಿಫಿಷರೀಸ್ ಇದ್ದಾರೆ. ಅಂದರೆ ಕರೆಂಟು ಕನೆಕ್ಷನ್ ಇರುವವರಿಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವೇನು ಮಾಡಿದ್ವಿ, ಈ ಥರ ಅರ್ಹರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ತೆಗೆಯೋದಿಲ್ಲ. ಅದಕ್ಕೆ ಅರ್ಹರು ಅಲ್ಲದವರು ಕೆಲವರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ತಾ ಇದ್ವಿ, ಅವ್ರ ಹತ್ರನೆಲ್ಲ ಇವತ್ತು ಫಾರ್ಮ್ಸ್ ಫಿಲಪ್ ಮಾಡಿ ಡೀಟೇಲ್ಸ್ ತಗೊಳ್ತಾ ಇದ್ವಿ. ನಾವು ಯಾರ್ದು ಡಿಸ್ಕನೆಕ್ಟ್ ಮಾಡ್ತಾ ಇಲ್ಲ. ಅನರ್ಹರು ಯಾರಿದ್ರೆ ಅವ್ರದ್ದು ಮಾತ್ರ ಮತ್ತೆ ವಿವರಗಳು ನೋಡಿಬಿಟ್ಟು ಮಾಡ್ತೀವಿ. ನೋಡಿ, ನೆನ್ನೆನೇ ಅದು ಯಾಕೆ ಅಂತ ಅಷ್ಟು ಬೇಗ ಇದು ಮಾಡ್ತಾರೆ, ಸಾಗರ ಬಂದ್ ಮಾಡ್ತಾರೆ. ನಾವೇನಾದರೂ ನಿರ್ಧಾರ ತಗೊಂಡಿದ್ದೀವಾ? ಆತಂಕ ಯಾಕೆ ಇಲ್ಲ ಹೇಳಿ. 2003ರಲ್ಲಿ BJPಯವರು ರಾಷ್ಟ್ರದಲ್ಲಿ ಅಧಿಕಾರದಲ್ಲಿದ್ದರು. ಆ ಟೈಮಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟಿಗೆ ಅವರು ಅಮೆಂಡ್ಮೆಂಟ್ ತಗೊಂಬಂದ್ಬಿಟ್ಟು ಖಾಸಗೀಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಇಷ್ಟವರೆಗೆ ಆಗಿದೆಯಾ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಾ? ಈಗ ಮತ್ತೆ ಅದರ ಪ್ರಸ್ತಾವನೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ KERCಗೆ ಹಾಕಿದ್ದಾರೆ. ನಮ್ಮ ಎಸ್ಕಾಮ್ಸ್ ಅವರಿಗೆಲ್ಲ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದಕ್ಕೆ ಮಾಡ್ತಾ ಇದ್ದಾರೆ. ಅದು ಫೈನಲ್ ಆರ್ಡ್ರ್ ಬಂದ ಮೇಲೆ ನಾವು ಅದರ ವಿಚಾರ ಏನು ಮಾಡಬೇಕು. ಚೀಫ್ ಮಿನಿಸ್ಟ್ರು ನಿನ್ನೆನೇ ಒಂದು ಅಸೋಸಿಯೇಷನ್ ಮೀಟಿಂಗಲ್ಲಿ ಅವರು ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ತಗೊಂಡು ಫೈನಲ್ ಡಿಸಿಷನ್ ತಗೊಳ್ತಿದ್ದಾರೆ ಸರ್, ಅದನ್ನು ಮಾಡ್ತೀವಿ. ನಾವು ಅದರ ಪರವಾಗಿಲ್ಲ ಸರ್. SIR ಶುರುವಾಗಿದೆ, ಇವತ್ತಿನ ಶುರುವಾಗಿದೆ. ಕಾಂಗ್ರೆಸ್ ಕೂಡ ಇದು ಆಕ್ಷೇಪ ಪಡಿಸಿದೆ. ನೋಡಿ, SIR ಬಿಟ್ಟರೆ ಈಗ ನೀವು ಎಷ್ಟೋ ವರ್ಷಗಳಿಂದ ಎಷ್ಟೋ ಓಟ್ಗಳು ಹಾಕ್ಬಿಟ್ಟು ಮತದಾರರು ಇದ್ದಾರೆ. ಈಗ SIR ಮಾಡಿಬಿಟ್ಟು ನೀವು ಮತದಾರರಲ್ಲ, ನೀವು ಇಂಡಿಯನ್ ಸಿಟಿಸನ್ ಆಗಿಲ್ವ ಅಂತ ಪ್ರೂವ್ ಮಾಡಬೇಕು ಅವಶ್ಯಕತೆ ಈಗ ಎಷ್ಟು ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷ ಆದಮೇಲೆ ಬಂದಿದೆ. ಈಗ ನಮ್ಗೆ ಗೊತ್ತಾಗ್ತದೆ ವೆಸ್ಟ್ ಬೆಂಗಾಲು ಅಥವಾ ಆಸಾಮಲ್ಲಿ ಈ ನುಸ್ಲಿಕೋರು ಯಾರು ಬಂದರೆ ಅದನ್ನು ತಡೆಗಟ್ಟುವ ಕೆಲಸ ಯಾರ್ದು, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಅದನ್ನು ಅವರು ಅದು ಕೇಂದ್ರ ಸರ್ಕಾರ ತಾನೆ. ಅವರು ಅದನ್ನು ಮಾಡೋದು ಬಿಟ್ಬಿಟ್ಟು ಎಷ್ಟೋ ವರ್ಷಗಳಿಂದ ಜನ ಓಟ್ ಹಾಕೊಬೋದು ಅವ್ರದ್ದೆಲ್ಲ ಇವತ್ತು ಮಾಹಿತಿ ಕೊಟ್ಟಿದ್ದು ಹೇಳ್ತಾ ಇದ್ದಾರೆ. ಮಾಹಿತಿ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರನ್ನ ವೋಟರ್ ಲಿಸ್ಟಿಂದ ತೆಗೆದುಹಾಕ್ತಾರೆ. ವೋಟರ್ ಲಿಸ್ಟ್ ಒಂದು ಸತಿ ತೆಗೆದುಹಾಕಿದ್ದಾರೆ, ನೀವು ಇಂಡಿಯನ್ ಸಿಟಿಸನೇ ಅಲ್ಲ ಅಂತ ಆಗ್ಬಿಡ್ತದೆ. ಅದಕ್ಕೆ ಎಲ್ಲರೂ ನಾನು ಹೇಳುತ್ತಾ ಇರೋದು, ನಮ್ಮ ಪಾರ್ಟಿನೂ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಸಿದ್ದರಾಮಯ್ಯಜಿಯವರು ಹೇಳಿದ್ದಾರೆ. ಅದರ ಪ್ರಕಾರ ನೀವು ಅದಕ್ಕೆ ಏನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲರೂ ಕೊಡಬೇಕು ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ನೋಡಿ, ಇದು ನೀವು ಸುಮ್ಮನೆ ಅದೆಲ್ಲ ಮಾತಾಡಲಿಕ್ಕೆ ಹೋಗಬೇಡಿ. ನಾನು ಉಸ್ತುವಾರಿ ಸಚಿವನಾಗಿ 3 ಡಿಸ್ಟ್ರಿಕ್ಗೆ ಬರಲಿಲ್ಲ. ನಾನು ಉಸ್ತುವಾರಿ ಸಚಿವರಾಗಿರೋದು ಚಿಕ್ಕಮಗಳೂರಿಗೆ ಮಾತ್ರ. ಈಗ ಫ್ಲಡ್ಡು ಅಥವಾ ಇನ್ನೊಂದು ಯಾವುದಕ್ಕೆ ಪ್ರಿಪ್ರೇಟ್ರಿ ಇದು ಮಾಡಲಿಕ್ಕೆ ನಮ್ಮನ್ನೆಲ್ಲ ಮಿನಿಸ್ಟ್ರಿಗಳನ್ನ ಕಳಿಸಿದ್ದಾರೆ. ಈಗ ನಮ್ಮ ಕ್ಯಾಬಿನೆಟ್ಟು ಎಕ್ಸ್ಪ್ಯಾನ್ಷನ್ ಆದಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೂ ಆಗ ಅಫಿಷಿಯಲ್ ಆಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ. ಈಗ ನಾನು ಒಬ್ಬರದು ಏನು ಇಂಪಾರ್ಟೆಂಟಾಗಿ ಇಮಿಡಿಯೇಟಾಗಿ ಏನು ಡಿಸಿಷನ್ ತಗೋಬೇಕು ಅದರ ವಿಚಾರದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಬಂದಿದೆ. ಅಲ್ಲ, ನೀವು ವಿರೋಧ ಯಾಕೆಂದ್ರೆ ಹೇಳ್ತೀರಾ ಸ್ವಲ್ಪ ನನಗೆ.
ಅಲ್ಲ ಯಾಕೆ ನೋಡ್ರಿ ನೀವು ಶರಾವತಿ ಪಂಪ್ ಸ್ಟೋರೇಜ್ ಮಾಡಿದ್ರೆ ಒಂದು ಅಳವೆ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ಹೋಗುತ್ತೆ. ಈಗ ಅಲ್ಲ ನೀವು ಇನ್ನೂ ಯುವಕರಾಗಿದ್ದೀರಾ, ಕೇಳಿ ಒಂದು ನಿಮಿಷ ಕೇಳಿ. ನಾನು ಮಾತಾಡಿದ್ರೆ ನಾನು ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕಲ್ಲ. ಈಗ ಅಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ಶರಾವತಿ ಡ್ಯಾಮ್ ಕಟ್ಟಿದಾಗ ಆಗ ಫಾರೆಸ್ಟು ನಾಶ ಆಗಲಿಲ್ವಾ? ಕೇಳಿ ನೀವು ಒಂದ್ಸತಿ ಆಯಿತು, ನೀವು ಹೇಳಿದ್ರೆ ಮತ್ತೆ ಕೇಳ್ತೀರ, ನಿಮಗೆಲ್ಲ ಗೊತ್ತಲ್ಲ. ಶರಾವತಿ ಮಾಡಿದಾಗ ಎಷ್ಟು ಜನನ ಅದನ್ನ ಒಕ್ಕಲೆಬ್ಬಿಸಿದ್ದಾರೆ, ರಿಹಾಬಿಲಿಟೇಷನ್ ಮಾಡಿಸಿದ್ದಾರೆ, ಎಷ್ಟು ಸಾವಿರ ಲಕ್ಷಾಂತರ ಎಕರೆ ಮುಳುಗಡೆ ಆಗಲಿಲ್ವಾ? ಅದರಿಂದೆಲ್ಲ ಆಗಿದೆ ಎಷ್ಟು ನಿಮಗೆ 1000 ಮೆಗಾವಾಟ್ ಇವತ್ತು ನಾವು ಉತ್ಪಾದನೆ ಮಾಡ್ತೀವಿ. ಈ ಪಂಪ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಪಾಪ ಜನ ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ, ಜನರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ ಕೆಲವು. ಏನು ಪಂಪ್ ಸ್ಟೋರೇಜು? ಈಗಾಗಲೇ ಶರಾವತಿ ಡ್ಯಾಮ್ ಇದೆ, ಅದರದ್ದು ಕೆಳಗಡೆ ಬ್ಯಾಲೆನ್ಸಿಂಗ್ ಇದಿದೆ, ರಿಸರ್ವ್ ತಲಕ ಇದೆಯಲ್ಲ. ಈಗ ನಾವು ಇಲ್ಲಿಂದ ಎಲೆಕ್ಟ್ರಿಸಿಟಿ ಮಾಡಿದ ನೀರು ಅಲ್ಲಿಂದ ಎಲ್ಲಿಗೆ ಹೋಗ್ತದೆ? ಸಮುದ್ರಕ್ಕೆ ಹೋಗ್ತದೆ ತಾನೆ. ಆ ನೀರನ್ನು ನಾವು ಪಂಪ್ ಮಾಡಿ ಮತ್ತೆ ಡ್ಯಾಮಿಗೆ ತಂದು 5 ನಿಮಿಷದಲ್ಲಿ ನಾವು ಈ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬೇಕು. ಅಲ್ಲ ಕೇಳಿ ನೀವು ಸ್ವಲ್ಪ ಸಮಾಧಾನದಲ್ಲಿದ್ದು ಮತ್ತೆ ಕೇಳಿ, ನಾನು ಅವಕಾಶ ಕೊಡ್ತೀನಿ ನಿಮಗೆ ಸ್ವಲ್ಪ ಸಮಾಧಾನ. ಯಾಕಂದ್ರೆ ದೊಡ್ಡ ಪ್ರಶ್ನೆ ಕೇಳಿದ್ದೀರ, ನಾನು ನಿಮಗೆ ಆನ್ಸರ್ ಮಾಡದೆ ಹೋದರೆ ಈಗ ಏನಾಗಿದೆ ಆಯಿತಾ? ಅದರಿಂದ ಮುಳುಗುವ ಜಾಗ ಎಷ್ಟು? 125 ಎಕರೆ ಮುಳುಗೋದಿಲ್ಲ, 1 ಇಂಚು ಮುಳುಗೋದಿಲ್ಲ. ಈಗ ಕಳ್ಕೊಳ್ಳೋದು 125 ಎಕರೆ. ಅದರಲ್ಲಿ ಏನಂದ್ರೆ ಪೈಪ್ಲೈನ್ ಹಾಕೋದಕ್ಕೆ ಜಾಸ್ತಿ ಬೇಕು. 25 ಎಕರೆ 30 ಎಕರೆ ಮಾತ್ರ ನಮಗೆ ಪಂಪ್ ಹೌಸ್ ಮಾಡಲಿಕ್ಕೆ ಬೇಕಾಗಿದೆ. ಬಾಕಿ ಎಲ್ಲ ನಾವು ಪೈಪ್ಲೈನ್ ಹಾಕ್ತೀವಿ. ಆ ಪೈಪ್ಲೈನ್ ಹಾಕಿದ್ದೀವಿ. ಈಗ ಬ್ಯಾಂಗ್ಳೂರ್ ವಾಟರ್ ಸಪ್ಲೈದು ಪೈಪ್ಲೈನ್ ಬರ್ತಾ ಇರೋದು ನೀವು ನೋಡಲಿಲ್ಲ, ನಾನು ಮಿನಿಸ್ಟರ್ ಆಗಿದೆ. ಅದು ಅಲ್ಲಿಂದ ದೊಡ್ಡ ಪೈಪ್ಲೈನ್ ಬಂದುಬಿಟ್ಟು ಬೆಂಗಳೂರಿಗೆ ನಗರಕ್ಕೆ ನೀರು ಬರೋದು, ಗೊತ್ತಾಯ್ತಲ್ಲ. ಅದರಲ್ಲಿ ಆ ಪೈಪ್ಲೈನಲ್ಲಿ ನೀವು ಮಾರುತಿ ಕಾರ್ನ ಓಡಿಸ್ಕೊಂಡು ಹೋಗ್ಬೋದು, ಗೊತ್ತಾಯ್ತಲ್ಲ. ಈಗ ನಾವೇನು ಮಾಡ್ತೀವಿ, ಅಲ್ಲಿ ಪೈಪ್ ಹಾಕ್ಬಿಟ್ಟು ಪಂಪ್ ಮಾಡಿಬಿಟ್ಟು ಉಪಯೋಗಿಸಿದ ನೀರನ್ನ ಮತ್ತೆ ಇದು ಮಾಡ್ತೀವಿ. ನಾನೀಗ ಮೊನ್ನೆ ತಾನೇ ಇದಕ್ಕೆ ಹೋಗಿದ್ದೆ, ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಅಲ್ಲಿ ಗ್ರೀನ್ಕೋದವರು ಒಂದು ಮಾಡ್ತಾಯಿದ್ರು, ವಿಸಿಟ್ ಮಾಡಿ ಬಂದಿದ್ದೀನಿ. ಭಾಳ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನು ಒಂದು ಸರ್ತಿ ನೀವು ನೀರು ಇದ್ದರೆ ಬರೀ 5% ಎವಾಪರೇಷನ್ ಆಗ್ತದೆ. ಅದು ನಿರಂತರವಾಗಿ ಇದಾಗ್ತದೆ. ಇದರಿಂದ ನಮಗೆ ಈಗ 1000 ಮೆಗಾವಾಟು, ಇನ್ನೊಂದು 2000 ಮೆಗಾವಾಟು ಅಡಿಷನಲ್ಲು ನಮಗೆ ಕರೆಂಟ್ ಉತ್ಪಾದನೆ ಆಗ್ತದೆ. ಅದರಿಂದ ಯಾವುದೇ ಫಾರೆಸ್ಟು ಆ ಪೈಪ್ಲೈನ್ ಹಾಕ್ತೀವಲ್ಲ, ಅಲ್ಲೆಲ್ಲ ಮತ್ತೆ ಮಣ್ಣು ಹಾಕಿಬಿಟ್ಟು ಫಾರೆಸ್ಟೇ ನಡ್ತದೆ. ಅದರ ಮೇಲೆ ಫಾರೆಸ್ಟ್ ಹಂಗೆ ಇರ್ತದೆ. 25 ಎಕರೆ ಮಾತ್ರ ನಮಗೆ ಪಂಪ್ ಓಡಿಸ್ಬೇಕಲ್ಲ, ಈ ಪಂಪ್ ಮಾಡಲಿಕ್ಕೆ, ಅದಕ್ಕೆ ಮಾತ್ರ ಬೇಕಾಗಿದ್ದು. ಈ 25 ಎಕರೆ ಲಾಸಲ್ಲಿ ಎಲ್ಲಿಯಾದರೂ ನೀವು ಕೇಳಿದ್ರೆ 2000 ಮೆಗಾವಾಟು ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋದು ಕೇಳಿದಿರ? ಇಂಥ ಒಳ್ಳೆಯ ಒಂದು ಪ್ರಾಜೆಕ್ಟು. ಇದರಿಂದ ಯಾರಿಗೇನಿಲ್ಲ ತೊಂದರೆ ಆಗೋದು, ಅದು ನಮಗೆ ಸ್ಟೇಟಿಗೆ, ಅದರಲ್ಲಿ ಶಿವಮೊಗ್ಗದವರಿಗೂ ಪ್ರಯೋಜನ ಆಗ್ತದೆ, ಪಕ್ಕದಲ್ಲಿರುವವರಿಗೆಲ್ಲ ಪ್ರಯೋಜನ ಆಗ್ತದೆ. ಅದರ ಸಿಟಿ ಬರ್ತದೆ. ಈ ವಿಚಾರದಲ್ಲಿ ಪ್ಲಾಸ್ಟಿಕ್ ಎಲ್ಲ ನಡೆಯುತ್ತೆ, ಅಲ್ಲಿ ಪ್ರಾಣಿಗಳಿಗೆ ಈಗ ಒಂದು ನಿಮಿಷ ಕೇಳಿ ಒಂದು ನಿಮಿಷ. ಹಿಮಾಲಯ ಪ್ರದೇಶ, ಕಾಶ್ಮೀರ ಎಲ್ಲಿದೆ? ಈ ನ್ಯಾಷನಲ್ ಹೈವೇಗಳೆಲ್ಲ ಮಾಡ್ತೀವಲ್ಲ, ನ್ಯಾಷನಲ್ ಹೈವೇಸು ಸಾವಿರಾರು ಇದು ಮಾಡ್ತೀವಲ್ಲ, ಎಷ್ಟು ಟನೆಲ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಿಲ್ವಾ ಮರಗಳು ಯಾವುದಿಲ್ವಾ? ನೋಡಿ ಆಯಿತು, ಪಶ್ಚಿಮ ಘಟ್ಟದಲ್ಲಿ ತಾನೇ ಶರಾವತಿ ಮಾಡಿರೋದು. ಕೇಳಿ ಇಲ್ಲಿ ನಿಮಗೆಲ್ಲ ನೋಡಿ, ನಿಮಗೆ ತಪ್ಪು ಕಲ್ಪನೆ ಆಯ್ತಾ? ಇದು ಕೇಳಿ ಇಲ್ಲಿ ಒಂದು ನಿಮಿಷ ಕೇಳಿ. ಇದು ನಾನು ಮಾಡ್ಲಿಕ್ಕೆ ಆಗ್ತದಾ? ಇದು ಮಾಡಬೇಕಾದ್ರೆ ಎಷ್ಟೆಲ್ಲ ಇದನ್ನು ಪರ್ಮಿಷನ್ ತಗೋಬೇಕಾಗ್ತದೆ. ಇವತ್ತು ಮೊದಲನೇದಾಗಿ ನಮ್ಮ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಫಾರೆಸ್ಟ್ ಅವರು ಕ್ಲಿಯರೆನ್ಸ್ ಕೊಡೋದು. ನಂತರ ನ್ಯಾಷನಲ್ ಲೆವೆಲಲ್ಲಿ ಇದಿದ್ದಾರೆ, ಅವರು ಸಮೇತ ಇದು ಮಾಡಬೇಕು. ಅವರು ಸ್ಟಡಿ ಟೀಮನ್ನ ಕಳಿಸಿದ್ದಾರೆ, ಎಕ್ಸ್ಪರ್ಟ್ ಟೀಮ್ ಕಳಿಸಿದ್ದಾರೆ. ಅವರೆಲ್ಲ ನೋಡಿಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟ ಮೇಲೇ ನಾವು ಮಾಡಲಿಕ್ಕಾಗೋದು. ನಾನಿಲ್ಲಿ ಬಂದುಬಿಟ್ಟು ಪ್ಲಸ್ ನಿಮ್ಮ ಮುಂದುಗಡೆ ನಾಳೆ ಸ್ಟಾರ್ಟ್ ಮಾಡ್ತೀನಿ, ಮಾಡಲಿಕ್ಕಾಗ್ತದ? ಅದಕ್ಕೆಲ್ಲ ಕೆಲವಾರು ವಿಚಾರಗಳಿದ್ದಾರೆ, ಕೆಲವಾರು ಇದು ಅದರ ಪರ್ಮಿಷನ್ಗಳಿದೆ, ಇದರ ಪ್ರಕಾರ ಮಾಡಬೇಕಾಗ್ತದೆ. ಅದರಿಂದ ದಯವಿಟ್ಟು ನಿಯಮಾನುಸಾರನೇ ಮಾಡೋದು ನಾವು.
ಈಗ ಪರ್ಮಿಷನ್ ಎಲ್ಲ ಬಂದ ಮೇಲೆ ಮಾಡು, ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಖರ್ಚು ಜಾಸ್ತಿ ಬರುತ್ತೆ ಜನರಿಗೆ ತಿಳಿಸೋ ನಿಟ್ಟಿನಲ್ಲಿ ನೋಡಿ, ನಾನು ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕೇಳಿ ಒಂದು ನಿಮಿಷ, ನೀವೇನು ಹೇಳ್ತೀರಾ? ನಿಮ್ಮನ್ನೇ ಕನ್ವಿನ್ಸ್ ಮಾಡ್ಲಿಕ್ಕೆ ಈಗ ನಾನು ನಿದ್ರೆ ಮಾಡೋರನ್ನ ಎಬ್ಬಿಸ್ಬೋದು, ನಟನೆ ಮಾಡೋರನ್ನ ಎಬ್ಬಿಸ್ಲಿಕ್ಕೆ ಆಗ್ತದಾ? ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರ, ಯಾವುದು ಕೆಲವರು ಏನಾಗಿದೆ ಈ ಥರ ತೊಂದರೆ ಆಗ್ತದೆ ಅಂದ್ಬಿಟ್ಟು. ದಯವಿಟ್ಟು ಅದಕ್ಕೆ ಕಾನೂನಿದೆ, ನಿಯಮ ಇದೆ, ಅದರ ಪ್ರಕಾರ ನಾವು ಮಾಡ್ತೀವಿ. ಇನ್ನೊಂದು ಆರೋಪ ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ, ಅಲ್ಲಿಂದ ಇಲ್ಲಿಗೆ ತರೋ ಖರ್ಚು ಜಾಸ್ತಿ ಬರುತ್ತೆ. ಸ್ವಾಮೀಜಿಗಳು ನನ್ನ ಹೆಣದ ಮೇಲೆ ಹೋಗ್ಬೇಕು, ಅವಾಗ ಮಾತ್ರ ಸಾಧ್ಯ. ನೋಡಿ, ಅನ್ನೋದು ಹಂಗೆ ಶರಾವತಿ ಮಾಡಿದಾಗ ಎಷ್ಟು ಜನರದು ಎಷ್ಟು ಜನರಿಗೆ ಅನ್ಯಾಯ ಆಗಿದೆ, ಎಷ್ಟು ಜನರಿಗೆ ಇದಾಗಿದೆ. ನಾವು ಆ ಸ್ವಾಮೀಜಿಗೆ ಸಮೇತ ಗೌರವ ಕೊಡ್ತೀವಿ. ನಾನು ಹೇಳ್ತಿಲ್ಲ, ಅವರು ಸಮೇತ ಗೌರವ ಇರುವುದು. ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಮತ್ತೆ ನೀವು ಕೇಳ್ತಾ ಇದ್ದೀರಲ್ಲ, ಇಷ್ಟು ಕ್ಲಿಯರ್ ಏನು ಆರ್ ಟಿ ಸಿ ಏನು ಯೂರಿಯಾ ಗೊಬ್ಬರ ನಮ್ಮ ಮೀಟಿಂಗ್ ಆದಮೇಲೆ ಅಲ್ಲಿ ಇರ್ತಿರಲ್ಲ, ನೀವು ಪ್ರೆಸ್ ಅವರು ಇರ್ತಿರಲ್ಲ ಮೀಟಿಂಗಲ್ಲಿ. ಮಳೆ ಕೊರತೆ ಆಗಿದೆ, ಇದರ ಸಮಸ್ಯೆ ಆಗಿದೆ. ಡ್ಯಾಮ್ಗಳಲ್ಲೆಲ್ಲ ಡೆಸ್ಟೋರೇಜ್ ನೋಡಿ, ಮಳೆ ಕೊರತೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಸಿದ್ಧ ಇಲ್ಲ. ಕೊರತೆ ಸ್ವಲ್ಪ ಆಗಿರ್ಬೋದು, ಇನ್ನೂ ಮಳೆಗಾಲ ಮುಗಿಲಿಲ್ಲ, ಇನ್ನೂ ಮಳೆ ಬರುವಂಥ ನಾವು ಒಂದು ಹೋಪನ್ನ ಇಟ್ಕೊಂಡಿದ್ದೀವಿ. ಮಳೆ ಬರ್ಬೋದು, ಯಾಕೆ ಬರೋದಿಲ್ಲ? ನೀವು ಹೆಂಗೆ ಸರ್ ಈಗ ನೋಡಿ, ಡೆಸ್ಟೋರೇಜ್ ಈಗ ಮುಂಗಾರಲ್ಲಿ ಕುಸಿತ ಆಗಿದೆ, ಇನ್ನು ಹಿಂಗಾರು ಬರ್ತದೆ, ಬೇರೆ ಮಳೆಗಳು ಬರ್ತದಲ್ಲ. ಇದು ಫಸ್ಟ್ ಟೈಮಾ? ನೋಡಿ, ಫಸ್ಟ್ ಟೈಮ್ ಇದು ಕೇಳ್ರಿ, ಇಲ್ಲಿ ಫಸ್ಟ್ ಟೈಮ್ ಇದಾಗ್ತಾ ಇರೋದು. ಹಲವಾರು ವರ್ಷ, ಕಳೆದ ವರ್ಷ ಬೇಗ ಮಳೆ ಬಂದಿದೆ, ಎಲ್ಲ 3-4 ವರ್ಷ ತುಂಬಿದೆ. ಈ ವರ್ಷ ನಾವು ವೇಟ್ ಮಾಡೋಣ, ನಾವು ಸ್ವಲ್ಪ ಹತಾಶರಾಗೋದು ಬೇಡ, ನಾವು ವೇಟ್ ಮಾಡಿ ಈ ಮೋಡ ಬಿತ್ತನೆ ಬಗ್ಗೆ ಚರ್ಚೆ ಆಗ್ತದೆ ಸರ್. ಮೋಡ ಬಿತ್ತನೆ ಬಗ್ಗೆ ನೋಡಿ, ಇನ್ನು ಅದು ಆ ಟೈಮ್ ಬರಲಿಲ್ಲ. ಇನ್ನು ಜುಲೈ, ಆಗಸ್ಟು ಎಲ್ಲ ಇದೆಯಲ್ಲ ತಿಂಗಳು. ಅದಾದಮೇಲೆ ಅದು ನಾನಲ್ಲ ಹೇಳೋದು, ಅದೆಲ್ಲ ನಮ್ಮ ತಜ್ಞರು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರು ಪ್ರೊಡಕ್ಷನ್ ಆಗ್ತಿದೆ ಸರ್. ನೋಡಿ, ಈಗಿನ ಮಕ್ಕಿದು ನಾವು ಅದೇ ಹೇಳ್ತಾ ಇರೋದು. ನೀವು ಆ ಇರೋ ನೀರನ್ನು ಮತ್ತೆ ಯೂಸ್ ಮಾಡಿ ಇನ್ನೊಂದು 2,000 ಮಾಡೋಣ ಅಂತ ಹೇಳ್ಬಿಟ್ಟು ನೀವೇ ಅದಕ್ಕೆ